ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಮ್ಮ ಮನೆಯಲ್ಲಿ. ಸೊ ಜೂನ್ ತಿಂಗಳಲ್ಲಿ ತಮ್ಮನ ಮದುವೆ ಎಲ್ಲ ಮುಗೀತು. ನಾನು ಇವಾಗ ಎಲ್ಲ ವೀಡಿಯೋಸ್ಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮದುವೆ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ. ಹಾಗೆಯೇ ಇದು ಅಮ್ಮ ಮನೆಯಲ್ಲಿ ಹೋಗಿದ ನೆಕ್ಸ್ಟ್ ಡೇ. ಇದು ತಕ್ಕಡೆ ಸೊಪ್ಪು ಅಂತ, ಒಬ್ಬೊಬ್ಬರು ತಟ್ಟೆ ಸೊಪ್ಪು ಬೇರೆ ಬೇರೆ ರೀತಿ ಕರೀತಾರೆ. ಅದು ಇವಾಗ ಮಳೆಗಾಲದಲ್ಲಿ ಆಗುತ್ತಲ್ವ, ಹಾಗಾಗಿ ತೆಗೆದು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಶ್ವಿ ಮತ್ತು ನನ್ನ ತಮ್ಮನ ಮಗ ಇದ್ದಾನೆ, ಹಾಗೆಯೇ ನಾನು 3 ಜನ ಸೇರಿ ತೆಗಿತಾ ಇದ್ದೀವಿ. ಅಲ್ಲಿದ್ರೆ ತೀಡ್ತಾರೆ ಅದಕ್ಕೆ. ಕಾಶುಗೊನ್ನು ಸುಮಾರು ಕೊಯ್ದ್ರಲ್ಲ ಬಾಜಿಗೆ, ಹೌದಲ್ಲ? ಹಾ, ಮದುವೆ ಮನೆ ಅಂದರೆ ಎಕ್ಸ್ಟ್ರಾ ಚಾಪೆಗಳೆಲ್ಲ ಬೇಕಾಗತ್ತಲ್ವ. ಹಳೆದೆಲ್ಲ ತುಂಬ ಇದೆ, ಬಟ್ ಹೊಸದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಚಾಪೆಯವರನ್ನು ಕರೆಸಿದ್ದೀವಿ. ಸೊ ಅವನ ಹತ್ರ ನೋಡಿ ತೊಗೋತಾ ಇದ್ದೀವಿ. पीछे ನೋಡುವ. सिंगल वाला कितना चाहिए आपको बोलो? और है वो आपको ज़्यादा चाहिए तो मिला आपको ज़्यादा. ನೆಕ್ಸ್ಟು ಸ್ಯಾರಿ ತರಕ್ಕೆ ಹೊರಗಡೆ ಎಲ್ಲ ಹೋಗಬೇಕು, ಹಾಗಾಗಿ ಬೇಗ ಬೇಗ ಅಡುಗೆಯನ್ನು ಮುಗಿಸಿದ್ದೀವಿ. ನಮ್ಮಮ್ಮ ಮನೆಯಲ್ಲಿ ಯಾವಾಗೂ ಸ್ಪೆಷಲ್ ಊಟ ಇರುತ್ತೆ, ಕರಾವಳಿ ಸ್ಟೈಲ್ದು. ಇದು ಮೀನು ಸಾರು ರೆಡಿಯಾಗಿದೆ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಇದು ಚಿಪ್ಪೆಕಲ್ಲು ಸುಕ್ಕ ಸಿಂಪಲ್ಲಾಗಿ ಮಾಡಿದ್ವಿ, ಬಟ್ ಟೇಸ್ಟಿಯಾಗಿ ಇರುತ್ತೆ. ಹಾಗೆಯೇ ಇದು ಸ್ವಲ್ಪ ತರಕಾರಿ ಕುರ್ಮವನ್ನು ಮಾಡಿದ್ದೀವಿ, ಅಂದರೆ 5 ಮೊಳಕೆ ಕಾಳುಗಳನ್ನು ಬರೆಸಿ ಅದನ್ನು ಹಾಕಿ ಮಾಡಿರುವಂತಹ ಕುರ್ಮ. ನೆಕ್ಸ್ಟ್ ಇದು ರಾಗಿ ಗಂಜಿ. ನೆಕ್ಸ್ಟ್ ಇದು ನೋಡಿ, ಈ ಮಕ್ಕಳ ಡ್ರೆಸ್ಗಳು. ನಮ್ಮ ತಮ್ಮನ ಹೆಂಡತಿ ಅವ್ರ ಮಗನಿಗೆ ಸ್ವಲ್ಪ ಡ್ರೆಸ್ಗಳನ್ನು ತೊಗೊಂಡಿದ್ಲು ಮೀಶೋದಲ್ಲಿ. ತುಂಬ ಕಡಿಮೆ ಬೆಲೆಗಿತ್ತು, 5 ಸೆಟ್ಗಳು ಇತ್ತು, ಅಂದರೆ ಪ್ಯಾಂಟು ಮತ್ತು ಟೀ ಶರ್ಟು ಸೇರಿ ತುಂಬ ಕಡಿಮೆ ಬೆಲೆಗಿತ್ತು ಅನ್ಕೋತೀನಿ. ನನಗೆ ಹೇಳಿದ್ದು ಮರ್ತೋಗಿದೆ. 250 ರುಪೀಸ್ ಇತ್ತು ಇದಕ್ಕೆ. 5 ಜೊತೆ ಪ್ಯಾಂಟ್ಗಳು ಮತ್ತು 5 ಜೊತೆ ಟೀ ಶರ್ಟ್ಗಳು ಇದ್ವು. ಸೊ ಈ ಥರ ಇದೆ ನೋಡಿ. ಪ್ಯಾಂಟ್ ಶರ್ಟ್ ಎಲ್ಲ ಬಂತು. ಅದೇ ಅಜ್ಜ ಮುಂದೆ ಬೇಡ ಮಗ, ಪಾಪ ಸುಸ್ತ. ನಾವೆಲ್ಲರೂ ಆಲ್ಮೋಸ್ಟ್ ಆಗಿ ಮಾವಿನ ಹಣ್ಣನ್ನು ಏಪ್ರಿಲ್ ಮೇಯಲ್ಲಿ ತಿನ್ನೋದಕ್ಕಿಂತ ಜೂನಲ್ಲಿ ಜಾಸ್ತಿಯಾಗಿ ತಿಂತೀವಿ ಅಲ್ವಾ. ಹಾಗೆಯೇ ತುಂಬ ಮಾವಿನ ಹಣ್ಣು ತಂದಿತ್ತು ಮನೆಯಲ್ಲಿ, ಅದಕ್ಕೆ ಕಟ್ ಮಾಡಿ ಮೇಲ್ ಫ್ಲೋರ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಪೇಂಟ್ ಎಲ್ಲ ಮಾಡ್ತಾಯಿದ್ರು ಫಸ್ಟ್ ಫ್ಲೋರ್ಗೆ. ಹಾಗಾಗಿದೆ, ಹೀಗೆ ಬರುವವರೆಗೂ ಸುಮಾರು ಮಾಡಾಗಿದೆ. ಈಗ ಕೊನೆಯ ಹಂತದಲ್ಲಿ ರವೆ ಹಾಕುವ ಕಾರ್ಯಕ್ರಮ. ಇದು ನನ್ನ ಫಸ್ಟ್ ತಮ್ಮ ಆಯಿತಾ. ಇವನು ಇಲ್ಲಿ ರೆಸಿಪಿ ಮಾಡೋದು ಹೇಗಂತ ಹೇಳ್ತಾ ಇದ್ದಾನೆ. ಹಾಗೆಯೇ ಅವನ ವೈಫ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾವಿನ ಹಣ್ಣಿನ ಲಡ್ಡೂನ ಮಾಡ್ತಾಳೆ. ಸೊ ಆ ರೆಸಿಪಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅವನು ತುಂಬ ಕಾಮಿಡಿಯಾಗಿ ಚೆನ್ನಾಗಿ ಹೇಳ್ತಾ ಇದ್ದ, ಬಟ್ ನಿಮಗೆ ರೆಸಿಪಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದು ಏನಂದರೆ ಮಾವಿನ ಹಣ್ಣು ಇರುತ್ತಲ್ವ, ಸೊ ನಮ್ಮ ಮಳೆಗಾಲದಲ್ಲಿ ಜಾಸ್ತಿಯಾಗಿ ತಿನ್ನೋಕ್ಕಾಗಲ್ಲ. ಈ ಥರ ಲಡ್ಡು ಮಾಡ್ಕೊಂಡು ತಿಂದರೆ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಮಾವಿನ ಹಣ್ಣಿನ ಪಲ್ಪ್ ಬರುತ್ತಲ್ವ, ಅದನ್ನು ತೆಗೆದು ಮಿಕ್ಸಿಗೆ ಹಾಕಿ ನೆಕ್ಸ್ಟು ಈ ಥರ ಬಾಣಲಿಲಿ ಹಾಕಿ ಚೆನ್ನಾಗಿ ಇದು ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು ಬಾಯ್ಲ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದಾರಂತೆ, ಮತ್ತು ಸ್ವಲ್ಪ ಹಾಲಿನ ಪೌಡ್ರ್ ಹಾಕಿದ್ದಾರೆ. ನೆಕ್ಸ್ಟು ಇವಾಗ ರವೆ ಇದೆ ನೋಡಿ, ಸೊ ಅದನ್ನು ಕೂಡ ಅಷ್ಟೇ ಹುರಿದು ಹಾಕ್ತಾ ಇದ್ದಾರೆ. ನೆಕ್ಸ್ಟು ಮೇಲಿಂದ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಎಲ್ಲ ಹಾಕೋಬೋದು. ತಿರುಗಿಸ್ತಾ ಇರಬೇಕು, ಸ್ವಲ್ಪ ಗಟ್ಟಿಯಾದಾಗ ಸ್ಟವ್ನ ಆಫ್ ಮಾಡಬೇಕು. ಅದಕ್ಕೆ ಬರೋವರೆಗೂ ಹೀಗೆ ತಿರುಗಿಸ್ತಾ ಇರಬೇಕು, ಏಕೆಂದರೆ ಗಟ್ಟಿಯಾಗುತ್ತದೆ ಅಲ್ವಾ. ಎಡಕ್ಕೆ ತಿರುಗಿಸಿದರೆ ಗಾಢಗಾಗ್ತಾರೆ, ಬಲಕ್ಕೆ ತಿರುಗಿಸಿದರೆ ಕುಕ್ ಆಗ್ತೀವಿ ಅಷ್ಟೇ. ರವೆಯನ್ನು ಸ್ವಲ್ಪ ಹುರಿದು ಹಾಕಿದ್ದೀವಿ, ಜಾಸ್ತಿ ಹಾಕೋಬಾರ್ದು, ಗಟ್ಟಿಯಾಗುತ್ತೆ ಲಡ್ಡು. ಸೊ ಸ್ವಲ್ಪ ಹಾಕಿದರೆ ಸ್ಮೂತಾಗಿ ಬರುತ್ತೆ. ಮಕ್ಕಳಿಗಾಗಿರ್ಬೋದು, ಏಜ್ ಆದವರಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸರಿಯಾದ ಮಾವಿನ ಹಣ್ಣಿನ ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ, ಸ್ಮೂತಾಗಿ ಬಂದಿದೆ. ಲಾಡು ಮಾಡಬೇಕು ಇದನ್ನು. ಆಮೇಲೆ ಗಟ್ಟಿಯಾದ ಮೇಲೆ ಲಡ್ಡು ಮಾಡಬೇಕು. ಇದು ಮಕ್ಕಳಿಗೆ ಈ ಟೈಮಲ್ಲಿ ಒಳ್ಳೆ ಆಗುತ್ತೆ ಮಾಡಿ ನೋಡಿ, ಗಮ್ಮಂತ ಪರಿಮಳ ಬರ್ತಾ ಇದೆ. ಮೇಲಿಂದ ಬೇಕಂದರೆ ಈ ರೀತಿಯಾಗಿ ಗೋಡಂಬಿ, ಬಾದಾಮಿ ಹಾಗೆಯೇ ಪಿಸ್ತಾ ಎಲ್ಲ ಇರುತ್ತಲ್ವ, ಅದನ್ನು ಪುಡಿ ಮಾಡಿ ಹಾಕೋಬೋದು, ಇನ್ನೂ ಕೂಡ ಟೇಸ್ಟಿಯಾಗಿ ಇರುತ್ತೆ. ಇದು ಇವಾಗ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಲಡ್ಡೂನ ಮಾಡಬೇಕು. ತುಂಬ ಟೇಸ್ಟಿಯಾದ ಮಾವಿನ ಹಣ್ಣಿನ ಲಡ್ಡು ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕಾಶ್ವಿ ಮತ್ತು ಗನ್ವಿತಾ ಇಬ್ಬರು ಒಂದೊಂದು ಬೈಕನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಬ್ಬರು ಎಷ್ಟು ಕಿತಾಪತಿ ಮಾಡ್ತಾರಂದರೆ ನಿಜವಾಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ ನಮಗೆ. ಹಾಗೆಯೇ ಎಲ್ಲ ಕಡೆಯೂ ಮನೆಗೆ ಪೇಂಟಿಂಗ್ ಮಾಡಾಗಿದೆ. ಇವಾಗ ಉಳಿದಿದ್ದು ಬಾವಿಗೆ ಮತ್ತು ಆ ಕಡೆ ಈ ಕಡೆ ಎಲ್ಲ ಬಡಿತಾ ಇದ್ದಾರೆ ನೋಡಿ. ಇದು ಬ್ಲೂ ಕಲರ ಸುನಿ? ಯಾವ ಬ್ಲೂ ಇದು? ಸ್ಕೈ ಬ್ಲೂ.
ಇದು ನೋಡಿ ಚಿಕ್ಕದಾದ ಪಪ್ಪಿ. ಇದು ಇವಾಗ ಇಲ್ಲ, ನಿಜವಾಗೂ ತುಂಬ ಬೇಜಾರಾಗುತ್ತೆ ಇವಾಗ ನೋಡಿದಾಗ. ಮದುವೆಗಿಂತ ಮುಂಚೆ ನಮ್ಮ ಮನೇಲಿ ಜಾನಿ ಅಂತ ದೊಡ್ಡ ನಾಯಿ ಇತ್ತಲ್ವ, ಸೊ ಅದು ತೀರ್ಕೊಂಡ್ಮೇಲೆ ಇದನ್ನು ತಂದಿದ್ರು. ಬಟ್ ಇದು ಕೂಡ ಇವಾಗ ಪಾಪ ತೀರ್ಕೊಂಡಿದೆ. ಸೊ ನಿಜವಾಗೂ ನೋಡಿದಾಗ ಸಖತ್ ಬೇಜಾರಾಯಿತು ನನಗೆ ಇವಾಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ. ಇಲ್ಲೆಲ್ಲ ಪೇಂಟ್ ಮಾಡಿದ್ದಾರೆ ನೋಡಿ, ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಈ ಕಡೆ. ಹಾಗೆ ಕೂತ್ರ ಅದು ರಿಮೋಟ್ ಇದು ಹಾಂ ಖಾಲಿ ನೋಡಿ. ಗನ್ವಿತೆಲ್ಲ ಮಾಡ್ತಾ ಇದ್ದಾನೆ ಪೇಂಟಿಂಗ್. ನಮ್ಮ ಗನ್ನು ಮಹಾರಾಜ, ಗ್ರೇಟ್ ಗನ್ನು. ನೆಕ್ಸ್ಟ್ ಇಲ್ಲಿ ನೋಡಿ ಕಾಶ್ವಿ ಚೇರಲ್ಲಿ ಕೂತ್ಕೊಂಡು ಜೀಪ್ನ ಓಡಿಸ್ತಾ ಇದ್ದಾಳೆ ರಿಮೋಟಿಂದ. ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟು ಬಂದ್ವಿ ಕುಮಟಾಗೆ. ಕೆಲವೊಂದು ಸೀರೆ ತೊಗೋಬೇಕಿತ್ತು ಮತ್ತು ಕೆಲವೊಂದು ವಸ್ತುಗಳೆಲ್ಲ ತೊಗೋಬೇಕಿತ್ತು. ಅದು ಅದೊಂದು ತೋರಿಸು ಕಲರು, ಅದು ಕೊಡು. ಇದೆಯಲ್ಲ ತಗೊಳ್ಳೋದು ನಾವು. ಈ ಸೀರೆ ಎಕ್ಸ್ಚೇಂಜಿಗೆ ಈ ಸೀರೆ ಬಂದಾಗ ಇದೊಂದು ಓಕೆ, ಇದು ಹೌದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.